ಮಾದಪ್ಪನ ಲೀಲೆಯನ್ನ ಬಲ್ಲವರೇ ಬಲ್ಲರು ಬಿಡಿ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಜನರ ನಂಬಿಕೆ ಕಮ್ಮಿ ಆಗ್ತಿಲ್ಲ. ವಿಜ್ಞಾನಿಗಳ ಗ್ರಹಗತಿಗಳನ್ನ ನೋಡೋದನ್ನ ನಿಲ್ಲಿಸ್ತಿಲ್ಲ. ಇದಕ್ಕೆ ತಾಜಾ ಉದಾಹರಣೆಯೇ ಈ ಸ್ಟೋರಿ. ಈ ಇಬ್ಬರು ಬಾಲಕರು ಪಕ್ಕಾ ಚಡ್ಡಿ ದೋಸ್ತುಗಳು. ಇವನ ಹೆಸರು ರವಿ, ಮತ್ತೊಬ್ಬ ಪ್ರವೀಣ. ರವಿ 9ನೇ ಕ್ಲಾಸ್ ಓದ್ತಿದ್ರೆ, ಪ್ರವೀಣ 7ನೇ ಕ್ಲಾಸ್. ಇಬ್ರು ಬೇರೆ ಬೇರೆ ಸ್ಕೂಲ್ ಆದ್ರೂ ಅಕ್ಕಪಕ್ಕದ ಮನೆಯವರು. ಹೀಗಾಗಿ ಸಣ್ಣವರಿದ್ದಾಗಿನಿಂದಲೂ ಕುಚುಕುಗಳಂತಿದ್ದಾರೆ. ಆದ್ರೆ ಕಳೆದ 6 ದಿನಗಳ ಹಿಂದೆ ಸಂಜೆ ಹೊತ್ತಲ್ಲಿ ಹೊರಗೆ ಹೋದವರು ಎಲ್ಲಿ ಹೋದ್ರು ಏನಾದ್ರು ಅನ್ನೋ ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. ಹುಡುಕಿ ಹುಡುಕಿ ಸುಸ್ತಾಗಿ ಹೋಗಿದ್ದ ಪೋಷಕರು ಬೆಂಗಳೂರಿನ ತಿಲಕನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಕಳೆದ ಶನಿವಾರ ಪ್ರವೀಣ್ಗೆ ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದ. ಶಾಲೆಗೆ ಹೋಗಿದ್ದ ರವಿ ಗೆಳೆಯನಿಗೆ ಹುಷಾರಿಲ್ಲ ಅಂತ ಬೇಗನೆ ಬಂದಿದ್ದ. ಸೀದಾ ಸ್ನೇಹಿತನ ಮನೆಗೆ ಹೋಗಿ ಪ್ರಾಜೆಕ್ಟ್ ವರ್ಕ್ಗೆ ಒಂದಿಷ್ಟು ಐಟಮ್ಸ್ ತಗೊಂಡ್ ಬರ್ಬೇಕು ಬಾ ಅಂತ ಕರ್ಕೊಂಡು ಹೋಗಿದ್ದಾನೆ. ಹೀಗೆ ಹೊರ ಹೋದವರು ಜಯನಗರ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತಿದ್ದೇ ಕೊನೆ. ಆಮೇಲೆ ಎಲ್ಲಿ ಹೋದ್ರು ಅನ್ನುವ ಯಾವ ಕುರುಹು ಸಿಕ್ಕಿರ್ಲಿಲ್ಲ. ಪೊಲೀಸರು ಕೂಡ ಮೂಲೆ ಮೂಲೆ ಜಾಲಾಡಿದ್ರು. ಆದ್ರೆ ಇಬ್ಬರು ಬಾಲಕರು ಮಾತ್ರ ಸಿಕ್ಕಿರ್ಲಿಲ್ಲ. ಹೀಗಾಗಿ ಪ್ರವೀಣ್ ಪೋಷಕರು ಮನೆ ಮಹದೇಶ್ವರನ ಮೊರೆ ಹೋಗಿದ್ದಾರೆ. ಆಗ್ಲೇ ನೋಡಿ ಪವಾಡ ನಡೆದಿದ್ರು. ಮಗನ ಜೊತೆ ನನ್ನ ಕಡೆ ಆಟ ಆಡ್ತಿದ್ರು, ಬರ್ತಿದ್ರು. ಶನಿವಾರ 10 ಗಂಟೆಗೆ ಬರ್ತಿದ್ರು, ಬಂದಿರಲಿಲ್ಲ. 11 ಗಂಟೆಗೆ ಬಂದಿದ್ರು. ಅಲ್ಲೇ ಕೂತಿದ್ದು ನಾನು ಟ್ಯೂಷನ್ ಹೋಗಪ್ಪ ಸಮಯ ಬಂದ್ಮೇಲೆ ನಿನ್ನೆ ಅಂದ್ಬಿಟ್ಟು ನಾನು ಬಂದಿದ್ದೆ. ನನ್ನ ಹತ್ರ ಹೋಗಿ 5:15 ಬಂದು ನಾನು ಬಂದು ಮಗನು ಫೋನ್ ಮಾಡಿದೆ. ಇವ್ರಿಗೆ ಪ್ರವೀಣ್ ಕಾರ್ತಿಕ್ ಇಲ್ಲ ಕಣಪ್ಪ, ಒಬ್ಬ ಬ್ಯಾಗ್ ತಗೋತಾನೆ, ಒಬ್ಬ ತಗೋದಿಲ್ಲ.